ಅಂತರಪಟ ನನ್ನ ಟೆನ್ಷನ್ ನನಗಾಗಿದೆ. ಯಾಕೆ ಹಿಂಗೆ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ಯಾ? ನಾನು ಕೆಲಸ ಮಾಡ್ತಿದ್ದೀನಮ್ಮ. ದುಡ್ಡು ಏನಾದರೂ ಅಡ್ಜಸ್ಟ್ ಆಯ್ತಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ನೀನು ಯಾಕಮ್ಮ ಹೀಗೆ ಆಡ್ತಿದ್ಯಾ? ಕೇಳಿದ ತಕ್ಷಣ ಯಾರಮ್ಮ ದುಡ್ಡು ಕೊಡ್ತಾರೆ? ಅದು ಸೇರ್ಕೊಂಡು 2 ದಿನಕ್ಕೆ. ಮತ್ತೆ ಇವ್ರು ತುಂಬ ಕೋಪದಲ್ಲಿದ್ದಾರೆ ಕಣೆ. ಏನಾದರೂ ಮಾಡೆ, ಇಲ್ಲಾಂದರೆ ಮನೆಯಲ್ಲಿ ತುಂಬ ಗಲಾಟೆ ಆಗುತ್ತೆ ಆರಾಧನಾ. ಸರಿ, ನಾನು ಏನೋ ಒಂದು ಮಾಡ್ತೀನಿ, ನಿನ್ನ ಟೆನ್ಷನ್ ತಗೋಬೇಡ. ಈ ಕೆಲಸದ ಟೆನ್ಷನ್ ಮಧ್ಯೆ ದುಡ್ಡು ಹೇಗೆ ಕೇಳಲಿ? 2 ದಿನಕ್ಕೆ ದುಡ್ಡು ಕೇಳಿದ್ರೆ ಸಮೀರಾ ಮ್ಯಾಮ್ ಏನು ಅನ್ಕೋತಾರೋ ಏನೋ. ಯಾವುದನ್ನ ಅಂತ ಬಗೆಹರಿಸ್ಲಿ? ಸೂರ್ಯ, ಅಂತೂ ಮಗಳಿಗೆ ಮದುವೆ ಮಾಡೋ ಜವಾಬ್ದಾರಿನ ಮುಗಿಸ್ತಾ ಇದೆಯಾ? ದೊಡ್ಡ ಭಾರ ಇಳಿದಾಗೆ ಆಗಿರಬೇಕು ಅಲ್ವಾ? ಈ ಮದುವೆ ಒಂದು ಚೆನ್ನಾಗಿ ಮುಗಿದು ಬಿಟ್ರೆ ಅಷ್ಟೇ ಸಾಕು ಧರ್ಮ. ನಿನಗೂ ಸೊಸೆ ಬರೋ ವಯಸ್ಸಾಯ್ತಲ್ಲಪ್ಪ. ಅಂದಹಾಗೆ ಎಲ್ಲಿ ನಿನ್ನ ಮಗ ಸುಶಾಂತ್? ಹಾಯ್ ಸುಶಾಂತ್, ಎಷ್ಟು ವರ್ಷ ಆಗಿತ್ತು ನಿನ್ನ ನೋಡಿ. ಅಂತೂ ಮದುವೆಗೆ ಬಂದಿಯಲ್ಲ, ನನಗಂತೂ ತುಂಬಾ ಸಂತೋಷ ಆಯ್ತು. ಅಂದಹಾಗೆ ನಾನು ಯಾರು ಹೇಳು ನೋಡೋಣ? ಗೊತ್ತಾಗ್ತಿಲ್ಲ ಅನ್ಸುತ್ತಲ್ವೇನಮ್ಮ? ಸೂರ್ಯನಾರಾಯಣ ಅಲ್ವಾ? ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್. ನನಗೆ ಗೊತ್ತಿಲ್ವಾ ಅಲ್ವಾ ದಕ್ಷ? ಇನ್ನೇನು ಧರ್ಮ, ನಿನ್ನ ಮಗನಿಗೆ ಯಾವಾಗ ಪಟ್ಟಾಭಿಷೇಕ? ನೋಡೋಣ. ಎಲ್ಲದಕ್ಕೊಂದು ಟೈಮ್ ಅಂತ ಬರಬೇಕಲ್ವಾ? ಕರೆಕ್ಟ್. ಯಾವುದು ಯಾವಾಗ ಆಗಬೇಕೋ ಅವಾಗಾದ್ರೇನೆ ಚಂದ ಅಲ್ವೇನಮ್ಮ? ನಾ ನೋಡಿ ಮಾತಾಡಿಸ್ತೇನೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಪ್ಲೀಸ್ ಕಮ್ ಬಾ. ಹೇಳ ಮೇಘ, ಏನು ಅಪ್ಪ ಮದುವೆ ಕರ್ಕೊಂಬಂದಿಯಾರ ಕಣೆ? ಅಭಿ, ಈ ಮಿರ್ಚಿ ಲೈಟ್ಸ್ನ ಈಗಿಂದ ಹಾಕಿ ಆ ಕಡೆ ಬಿಟ್ಬಿಡು. ಸ್ವಲ್ಪ ಬೇಗ ಮಾಡಿಯಪ್ಪ. ರವಿ, ಇಲ್ಲಿ ನೋಡು, ಇಲ್ಲಿರೋ ಡಿಸೈನೇ ಬೇರೆ, ಅಲ್ಲಿ ಮಾಡ್ತಿರೋ ಡೆಕೋರೇಷನ್ನೇ ಬೇರೆ. ಕೇಳಿದ್ರೆ ಇದೇ ಡಿಸೈನ್ ಅಪ್ರೂವ್ ಆಗಿರೋದು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಬಿಸ್ನೆಸ್ ಕಣೆ. ಏನು ಬಿಸ್ನೆಸ್ಸು? ಮೋಸ ಅಂತಾರೆ ಇದಕ್ಕೆ. ಕ್ಲೈಂಟ್ಸ್ಗೂ ಗೊತ್ತಾಗುತ್ತೆ. ಒಂದು ವೇಳೆ ಕ್ಲೈಂಟ್ಸ್ಗೆ ಗೊತ್ತಾಗಿಲ್ಲ ಅಂದರೆ ನಮಗೆ ಗೊತ್ತಾಗುತ್ತೆ ತಾನೇ. ಯಾಕೆ ಹೀಗೆಲ್ಲ ಮಾಡಬೇಕು? ಅದೆಲ್ಲ ನಿನಗೆ ಬೇಕಾ? ಈಗ ನನಗೆ ಕೊಟ್ಟಿರೋ ಕೆಲಸ ನಾನು ಮಾಡ್ತೀನಿ, ನಿನಗೆ ಕೊಟ್ಟಿರೋ ಕೆಲಸ ನೀನು ಮಾಡೋ. ಇದೇ ಕೆಲಸ ನನಗೆ ಕೊಟ್ಟಿರೋದು. ಒಂದು ಕೆಲಸ ಕೊಟ್ಟಿದ್ದಾರೆ ಅಂದಮೇಲೆ ಅದಕ್ಕೆ ನಾನೇ ಹೊಣೆ. ಕ್ಲೈಂಟ್ ಕೇಳಿದ್ರೆ ಏನು ಹೇಳೋದು? ಇದು ಬರೀ ಬಿಸ್ನೆಸ್ ಅಲ್ಲ ರವಿ, ಒಬ್ಬರು ಮದುವೆ ಅನ್ನೋದು ಒಂದು ಎಮೋಷನ್. ನಮ್ಮ ಮದುವೆ ಹೀಗೆ ಆಗಬೇಕು, ಹೀಗೆ ಡೆಕೋರೇಟ್ ಆಗಿರಬೇಕು, ಇದೇ ಕಲರಲ್ಲಿ ಇರಬೇಕು ಅಂತೆಲ್ಲ ಕನ್ಸ್ಕೊಂಡಿರ್ತಾರೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಫೋಟೋಗ್ರಫಿ ಮಾಡಿಸ್ತಾರೆ. ಅವ್ರಿಗಿದೊಂದು ಮೆಮೊರಿ. ಅವ್ರ ಮೆಮೊರಿನ ಹಾಳು ಮಾಡಬಾರ್ದಲ್ವಾ? ಮದುವೆ ಹೀಗೆ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಹೀಗಾಗೋಯ್ತಲ್ಲ ಅಂತ ನೊಂದ್ಕೊಳ್ಳಲ್ವಾ? ನಿನ್ನ ಹತ್ರ ಏನು ವಾದ ಮಾಡೋಕ್ಕಾಗಲ್ಲ. ನೀನು ಹೇಳ್ತಿರೋದು ತಪ್ಪು ಅಂತ ನಾನು ಹೇಗೆ ಹೇಳಲಿ? ನೀನು ಹೇಳ್ತಿರೋದು ನಿಜನೇ, ಆದರೆ ನಿನ್ನ ಕೆಲಸ ಬೇಕಾ ಬೇಡವಾ? ಕೆಲ್ಸದ ಪ್ರಶ್ನೆ ಅಲ್ಲ ರವಿ. ಮದುವೆ ಆಗೋರ್ ಕನ್ಸು ಹಾಳು ಮಾಡ್ದಾಗಲ್ವಾ? ನಾನು ಬಿಸ್ನೆಸ್ ಮಾಡುವಾಗ ಹೀಗೆಲ್ಲ ಮಾಡಲ್ಲಪ್ಪ. ನಿಯತ್ತಾಗಿ ಕೆಲಸ ಮಾಡ್ತೀನಿ, ಯಾರ ಕನ್ಸಿಗೂ ಮೋಸ ಮಾಡಲ್ಲ. ಇದಕ್ಕೆ ನೀನು ನಂಗೆ ಇಷ್ಟ ಆಗೋದು. ಒಂದ್ಸರಿ ಅಂತ ತಲೆಯಲ್ಲಿ ಬಂದರೆ ಮುಗೀತು, ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ. ನಾನು ಇಷ್ಟಪಡಬಾರ್ದು ಅಂತ ತುಂಬ ಸಾರಿ ಕಷ್ಟಪಟ್ಟು ಅವಾಯ್ಡ್ ಮಾಡ್ತೀನಿ, ಆಗ್ತಾನೆ ಇಲ್ಲ ಕಣೆ ಆರಾಧನಾ. ಇದೊಂಥರ ಲವ್ ಅಟ್ ಎವರ್ ಸೈಟ್ ಆಗಿಬಿಟ್ಟಿದೆ ನನಗೆ. ಯಾಕಿಷ್ಟು ಇಷ್ಟ ಆಗ್ತಿದ್ಯಾ? ನಾಳೆ ಹೇಗಾದರೂ ಮಾಡಿ ನಾನು ಲವ್ ಹೇಳ್ಬಿಡ್ಬೇಕು. ಅದು ಅರ್ಜುನ್, ಬಲ್ಬ್ ಹೋಗಿದೆ, ಸರಿ ಮಾಡಿ ಆದಷ್ಟು ಬೇಗ ಪ್ಲೀಸ್. ಅಭಿ, ರವಿ ಎಲ್ಲಿದ್ಯಾ? ಸೋಫಾ ಪ್ಲೇಸ್ ಮಾಡಬೇಕು, ಇಲ್ಲಿ ಸ್ಟೇಜ್ ಹತ್ರ ಬಾ. ಗುಡ್ ಜಾಬ್ ಆರಾಧನಾ. ಜಸ್ಟ್ ಬಿ ಹರಿ, ಓಕೆ? ಎಸ್ ಮ್ಯಾಮ್. ಮ್ಯಾಮ್, ನಂಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಟೆಲ್ ಮೀ. ಮ್ಯಾಮ್, ಎಂಟ್ರೆನ್ಸಲ್ಲಿ ನೀವು ರೆಡ್ ಫ್ಲವರ್ಸ್ ಬಂಚ್ನ ಪ್ಲೇಸ್ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ, ಯಾಕಿನ್ನೂ ಮಾಡಿಸಿಲ್ಲ ಅಂತ ಕ್ಲೈಂಟ್ ಕೇಳ್ತಿದ್ರು ಮ್ಯಾಮ್. ಈಗ ಅಲ್ಲಿಟ್ಟಿರೋ ಫ್ಲವರ್ಸು ಚೆನ್ನಾಗಿ ಕಾಣಿಸ್ತಿದೆ ತಾನೆ? ಹಾಂ ಮ್ಯಾಮ್. ದೆನ್ ವಾಟ್ಸ್ ದ ಪ್ರಾಬ್ಲಮ್?
ಹಾಗಲ್ಲ ಮ್ಯಾಮ್. ಕಮ್ ಆನ್ ಆರಾಧನಾ, ಇಷ್ಟು ಚಿಕ್ಕ ಚಿಕ್ಕ ವಿಚಾರಕ್ಕೆ ಯಾರಾದರೂ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾರಾ? ಟೇಕ್ ಇಟ್ ಈಸಿ ಮೈ ಗರ್ಲ್, ಟೇಕ್ ಇಟ್ ಈಸಿ. ಮ್ಯಾಮ್, ಇನ್ನೊಂದು ವಿಷಯ. ನೋ ವಾಟ್? ಮ್ಯಾಮ್, ನೇಮ್ ಬೋರ್ಡ್ ತುಂಬ ಚಿಕ್ಕದಾಯಿತು, ದೊಡ್ಡದಾಗಬೇಕು ಅಂತ ಕ್ಲೈಂಟ್ ಹೇಳ್ತಿದ್ರು. ಆರಾಧನಾ, ಇದು ಮದುವೆ, ಕಮರ್ಷಿಯಲ್ ಆ್ಯಡ್ ಥರ ಹೋರ್ಡಿಂಗ್ ಸಹ ಹಾಕ್ಸೋದಕ್ಕಾಗತ್ತೆ. ಮೋರ್ ಓವರ್ ಅಷ್ಟು ದೊಡ್ಡ ನೇಮ್ ಬೋರ್ಡ್ನ ಹಾಕ್ಸೋದಕ್ಕೆ 2 to 2.5 lakh rupees ಖರ್ಚಾಗತ್ತೆ. ಅದ್ರ ಮೇಲೆ ಡೆಕೋರೇಷನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಮದುವೆ ಆದಮೇಲೆ ಅದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀಯಾ? ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಲೆಟ್ ಮಿ ಹ್ಯಾಂಡಲ್. ಆನ್ಸರ್ ಇಟ್. ಮ್ಯಾಮ್, ಕೆಲಸ ಸಿಕ್ತು ಅಂತ ಶೋ ಕೊಟ್ಕೊಂಡು ಓಡಾಡೋದಲ್ಲ, ಬರ್ತಾ ಅಡ್ವಾನ್ಸ್ ಇಸ್ಕೊಂಡು ಬಾ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಅಡ್ವಾನ್ಸ್ ಸಿಗ್ಬೋದಾ ಅಂತ. ಲೊಕೇಶನ್ ತುಂಬ ಚೆನ್ನಾಗಿದೆ, ಬಟ್ ಆಂಬಿಯನ್ಸ್ ಇನ್ನೂ ರಿಚ್ ಆಗಿರ್ಬೋದಿತ್ತಲ್ವಾ? ಅಫ್ಕೋರ್ಸ್ ಇಟ್ ವಿಲ್ ಬಿ. ಇನ್ನೂ ರೆಡಿ ಆಗ್ತಾ ಇದೆ. ಇಟ್ಸ್ ಫಾರ್ ಟುಮಾರೋನೋ. ಮ್ಯಾಮ್, ಹಾಂ ಸರ್, ಬರ್ತಾ ಇದ್ದೀನಿ. ಹೌದು, ಹಾಂ ಮ್ಯಾಮ್, ಒಂಚೂರು ಸೈಡಲ್ಲಿ ನಿಂತ್ಕೊಂಡು ಪ್ರಾಪರ್ಟಿ ಬರುತ್ತೆ. ಹಾಂ, ಬನ್ನಿ. ವಾಟ್ ಇಸ್ ದಿಸ್ ಯಾ? ಮದುವೆ ಕಾಂಟ್ರಾಕ್ಟ್ನ ಎಂಥವ್ರಿಗೆ ಕೊಟ್ಟಿದ್ಯಾ? ಶ್ರೀಮಂತರ ಮನೆ ಮದುವೆಲಿ ಕೆಲಸ ಮಾಡೋದಕ್ಕೆ ಒಂದು ಕ್ಲಾಸ್ ಬೇಕು. ಐ ಹರ್ಡ್ ಶುಭ ಲಗ್ನ ಈವೆಂಟ್ ಕಂಪನಿ ಇಸ್ ಡೂಯಿಂಗ್ ದಿಸ್. ಅಂಥ ಕಂಪನಿಯಲ್ಲಿ ಇಂಥವ್ರು ಕೆಲಸ ಮಾಡ್ತಾರ? ಶ್ರೀಮಂತರ ಮದುವೆ ಎಂತೆಂಥವ್ರು ಬರ್ತಾರೆ. ಸ್ವಲ್ಪ ಕ್ಲಾಸಾಗಿ ಕಾಣಿಸ್ಕೊಳ್ಳೋದು ಬೇಡವಾ? ಲುಕ್ಕಟರ್ ಅವಳು ಕೆದ್ರಿರೋ ಕೂದಲು. ಮೊದಲು ಹೋಗಿ ಕಂಪ್ಲೇಂಟ್ ಮಾಡು. ನೋಡು ಹೇಗೆ ನೋಡ್ತಿದ್ದಾಳೆ. ಬ್ಲಡಿ ಮಿಡಲ್ ಕ್ಲಾಸ್ ಪೀಪಲ್. ಇಂಥ ಆಟಿಟ್ಯೂಡ್ಗೆ ಏನು ಕಮ್ಮಿ ಇಲ್ಲ. ಏನು ನೋಡ್ತಿದ್ಯಾ? ಡೂ ಯೋರ್ ಜಾಬ್. ಸಂಚು, ಇವ್ರು ನಮ್ಮಷ್ಟು ರಿಚ್ ಅಲ್ಲ ಅನ್ಸುತ್ತೆ ಕಣೆ. ನಾವು ರಿಚ್ಚಾ? ಯಾಕೆ ಹಂಗೆ ಕೇಳ್ತಾ ಇದೆಯಾ? ನಾವೇನಾದರೂ ರಿಚ್ ಆಗಿದ್ದಿದ್ರೆ ಧರ್ಮಣ್ಣ ಒಳ್ಳೆ ಬ್ರ್ಯಾಂಡೆಡ್ ಸೂಟು ಬೂಟು ಹಾಕೊಂಡು ಬರ್ತಾ ಇದ್ರು. ಅವ್ರು ನೋಡಿದ್ರೆ ಪಂಚೆಯಲ್ಲಿ ಬಂದಿದ್ದಾರೆ ಮದುವೆಗೆ. ಅದನ್ನ ಸಿಂಪ್ಲಿಸಿಟಿ ಅಂತ ಕರೀತಾರೆ. ಯಾವ ಸಿಟಿ? ಶುರು ಆಯ್ತಾ ನಿಮ್ಮಿಬ್ರದ್ದು? ಅದೇ ಹಾಡು ಅದೇ ರಾಗ. ಸುಮ್ಮನೆ ಬನ್ನಿ. ವಾವ್, ಏನು ಸಖತ್ತಾಗಿ ಡೆಕಪ್ ಮಾಡಿದ್ದಾರೆ. ರಾಜ್, ನಿನ್ನ ಮದುವೆಗೂ ಇದೇ ಥರ ಡೆಕಪ್ ಮಾಡ್ಸೋಣ, ಆದರೆ ಡೆಸ್ಟಿನೇಷನ್ ವೆಡ್ಡಿಂಗ್. ಐ ಆಮ್ ನಾಟ್ ಇಟ್ ರೆಡಿ. ಏನೇ ಇವನು ಮದುವೆ ವಯಸ್ಸಿಗೆ ಬಂದರೂ ಒಳ್ಳೆ ಸಣ್ಣ ಮಗು ಥರ ಮಾತಾಡ್ತಾನೆ. ಅವ್ನ ಮಗುನೇ ರೀ. ಬನ್ನಿ. ಅಲ್ಲ ಕಣೆ, ನೀವ್ನಿಗೇನೆ ಮಾಮ್ಸ್ ಅತ್ತೇನೆ ಹೇಳಿಲ್ವಾ? ನೀನು ನಡಿ. ಅಲ್ಲಪ್ಪ, ನೀನು ನಡಿ ಹೇಳ್ತೀನಿ. ನೀನಾದ್ರೂ ಇವ್ನಿಗೆ ಹೇಳೆ. ದಿಶಾ, ಆ ಬಲೆ ನೆಕ್ಲೆಸ್ ಇದ್ರೆ ಚೆನ್ನಾಗಿರ್ತಿತ್ತು ಕಣೆ. ನಾನು ನೋಡಿದೆ, ಇಲ್ಲಿ ಎಷ್ಟೊಂದು ಜನ ಹಾಕ್ಕೊಂಡಿದ್ರು ಅದನ್ನ. ಏನು ಬಲೆ ನೆಕ್ಲೆಸ್ಸಾ? ಓ ಮಾ, ಅದು ಗೋಲ್ಡ್ ಮೆಶ್ ನೆಕ್ಲೆಸ್ಸು. ಹೆಸರು ಹೇಳೋಕೆ ಬಂದಿಲ್ಲ ಅಂದ್ರೂ ಈ ಶ್ರೀಮಂತಿಕೆಗೇನು ಕಮ್ಮಿ ಇಲ್ಲ. ನೀನು ಸುಮ್ಮನೆ ಬಾ ರೀ. ನಂಗೆ ಆ ಬಲೆ ನೆಕ್ಲೆಸ್ ಕೊಡಿಸ್ತೀರಾ? ಊಟಕ್ಕೆ ಎಲ್ಲ ಅರೇಂಜ್ ಮಾಡಿದಾರೋ ಏನೋ. ವೆಲ್ಕಮ್ ಡ್ರಿಂಕೂ ಇಲ್ಲ. ದಾಕ್ಷಾಯಿಣಿ, ನೋಡಿದ್ಯಾ ಅವನ್ನ ಹೇಗೆ ಬಂದಿದ್ದಾನೆ ಅಂತೇಳಿ? ಅಲ್ಲ, ಮನೆಯಲ್ಲಿ ಅಷ್ಟೇ ಹೇಳಿದ್ದೀನಿ, ಮದುವೆ ಮನೆಗೆ ಹೇಗೆ ಬರಬೇಕೋ ಹಾಗೆ ಬಾ ಅಂತ. ಆದರೂ ಬಂದಿರೋದು ನೋಡು, ಶೀಡಿಯಾಟ್. ನೀನು ಸಾವಿತ್ರಿ ಅವನನ್ನು ಮುದ್ದು ಮಾಡಿ ಹಾಳು ಮಾಡಿ ಇಟ್ಬಿಟ್ಟಿದ್ದೀರ. ಅವನು ಹರಿದೋಗಿರೋ ಜೀನ್ಸ್ ಪ್ಯಾಂಟು, ಸ್ಟೈಲು ಏನು ಸ್ಟೈಲು ನೋಡು. ಸುತ್ತಮುತ್ತ ಅವನ ವಯಸ್ಸಿನಾರು ಯಾರೂ ಬಂದಿಲ್ವಾ? ಎಲ್ಲರೂ ಹಾಗೆ ಬಂದಿದ್ದಾರೆ. ಇವನು ಮಾತ್ರ ಯಾಕೆ ಹೀಗೆ? ಮೊದಲು ಹೋಗಿ ಹೇಳೋವನಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ಬೇಕು ಅಂತ. ಹಾಗೆ ಫೋನ್ ಸ್ವಿಚ್ ಆಫ್ ಮಾಡೋದಕ್ಕೂ ಹೇಳು. 3 ಹೊತ್ತು ಫೋನಲ್ಲಿರ್ತಾನೆ, ಏನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಥರ. ನೀನು ಹೋಗಿ ಹೇಳ್ತೀಯೋ ಅಥವಾ ನಾನು ಹೋಗ್ಲಾ? ಕೋಪ ಮಾಡ್ಕೋಬೇಡ, ನಾನು ಹೋಗಿ ಮಾತಾಡ್ತೀನಿ.
ವಾ ಏನ್ಲ ಮಹೇಶ ಈಟೊತ್ತು ಫೋನ್ ಮಾಡ್ಬಿಟ್ಟಿದ್ಯಾ? ಹಲೋ ಅಕ್ಕಯ್ಯ. ಹಲೋ. ಅಯ್ಯಯ್ಯೋ ಫೋನ್ ಕಿವಿ ತವ ಮಾಡ್ಕೊಂಡು ಮಾತಾಡ್ಲಾ? ಅದ್ ಯಾಕಂದ್ ಬಡ್ಕೊಂತೀಯ? ಓ ಹಂಗಾದ್ರೆ ಕೇಳಿಸ್ತಾ ಇದ್ದೆ. ಏನಿಲ್ಲ ಅಕ್ಕಯ್ಯ, ಹೆಂಗಿದ್ಯಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಚೆನ್ನಾಗಿದ್ಯಾ? ಓ ಸಂದಾಕಿವ್ನಿ. ಪುರುಷ ಏನ್ ಮಾಡ್ತಾವನೆ? ಪುರ್ಸಿನ ಏನು ಇದ್ದಕ್ಕಿದ್ದಂಗೆ ಪುರ್ಸಿ ಗೆಪ್ತಿ ಬಂದ್ಬಿಟ್ಟವನೆ. ಏನಕ್ಕ ಹಿಂಗ ಅಂದ್ಬಿಟ್ಟೆ? ನಿಮ್ಮಿಬ್ಬರು ಬಿಟ್ರೆ ನಂಗೆ ಯಾರಿದ್ದಾರೆ? ರಕ್ತ ಹಂಚ್ಕೊಂಡಳು ನೀನೇ ಅಲ್ವೇ? ನಿಮ್ಗೆ ಒಳ್ಳೇದನ್ನ ಬಯಸೋದ್ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ತೀನಿ ಹೇಳಿ ನಾನು? ಸುಮ್ಕೆ ಕೇಳ್ದೆ ಕಣ್ಲ. ಪುರ್ಸಿ ಇಲ್ಲೇ ಕುಂತವನೆ, ಫೋನ್ ಕೊಡ್ಲಾ? ಬೇಡ 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 ಬೇಡ, ನಿನ್ನ ಹತ್ರನೇ ಮಾತಾಡಬೇಕು. ಓ ಅಕ್ಕಯ್ಯ, ನಮ್ಮ ಪುರುಷೋತ್ತಮ್ಗೆ ಒಂದು ಒಳ್ಳೆ ಹುಡುಗಿ ನೋಡಿದ್ದೀನಿ. ನಿನ್ನ ಮಗನಿಗೆ 7 ಮಾಡಿಸಿರೋ ಹುಡುಗಿ. ಯಾರೆಲ್ಲಿ ನೋಡೋಣ? ನೀನ್ ಎಂಡ್ರು ಮೊದಲನೇ ಮಗಳೇನ್ಲ? ಸಖತ್ ತಲೆ ಕಣಕಯ್ಯ ನಿಂದು. ಅನ್ಕಂಡ ಕಣ್ಲ ಮಹೇಶ, ನೀನ್ ಕರೆಕ್ಟಾಗಿ ಹೇಳ್ಬಿಟ್ಟೆ. ಇಬ್ರು ಸೂಪರ್ ಜೋಡಿ. ಸರಿ ಸರಿ, ಸಾನೆ ಹೊತ್ತಾಗದೆ ನಮ್ಮ ಅತ್ತರಿಗೆ ಫೋನ್ ಮಾಡ್ತೀನಿ. ಅದನ್ನ ಮಾತಾಡೋಣ. ಏನಂತೀಯ? ಮಾಡಿ ಫೋನ. 500 ರೂಪಾಯಿ ಕೊಡು. 500 ರೂಪಾಯಿ ತಗೊಂಡಾಗಿ ಹೊಟ್ಟೆ ತುಂಬ ಕುಡ್ಕೊಂಡು ರೋಡ್ನಾಗೆ ಅಡ್ಡೋಟ ಮುದ್ದ ಬಿದ್ದು ಒದ್ದಾಡಕ. ಈಗೇನು ಕೊಡ್ತೀಯೋ ಇಲ್ಲ ವಾಚ್ ಮಾಡ್ಕೊಳ್ಳ? ಮೂದೇವಿ ವಾಸ್ತಾನ ಎಲ್ಲಿ ಮಡಿಕೊಂಡಿದ್ಯಾ? ಅದನ್ನು ನಿಮ್ಗೆ ನೀರು ಕೊಡ್ಕೊಂಡಿದ್ಯಲ್ಲ ನಿನ್ ಮಂಗಳಾತಿ ಎತ್ತ. ವಾಟ್ ಇಸ್ ಇಸ್ ದಕ್ಷು? ನಾನು ಫೋನಲ್ಲೂ ಮಾತಾಡಂಗಿಲ್ವಾ? ಈ ಡ್ರೆಸ್ಗೆ ಏನಾಗಿದೆ? ಇದು ಟ್ರೆಂಡು. ಅಪ್ಪನಿಗೆ ಹೋಗಿ ಹೇಳು. ಹಾಗಲ್ಲ ಕಣ, ಅಣ್ಣ ಹೇಳ್ತಿದಾರೆ ತಾನೆ, ಮೊದಲು ಯಾವ್ದಾದ್ರು ಮಾಲ್ಗೆ ಹೋಗಿ ಪ್ಯಾಂಟ್ ತಗೊಂಡು ಚೇಂಜ್ ಮಾಡ್ಕೊಂಬಾ, ಆಮೇಲೆ ಬಂದು ಅಣ್ಣನ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಸು. ಅವ್ರಿಗೆ ಏನು ಇಷ್ಟನೋ ಆ ಡ್ರೆಸ್ ಹಾಕೊಂಬಪ್ಪ. ನೋ ವೇ, ಚಾನ್ಸೇ ಇಲ್ಲ. ಮದುವೆಗೆ ಬಂದಿರೋದೇ ಹೆಚ್ಚು. ಸಿ ದಕ್ಷು, ನಾನೇ ಬೇರೆ, ಡ್ಯಾಡೇ ಬೇರೆ. ಡ್ಯಾಡು ನಂತರ ಜೀನ್ಸ್ ಹಾಕೊಳ್ಳಿ ಅಂದರೆ ಹಾಕೊಳ್ತಾರ? ಇಲ್ಲ ತಾನೆ? ಮತ್ತೆ ನಾನು ಯಾಕೆ ಅವ್ರು ಹೇಳಿರೋ ಬಟ್ಟೆ ಹಾಕೋಬೇಕು? ರಾಜ್, ಎಲ್ಲದಕ್ಕೂ ಸಮಯ ಸಂದರ್ಭ ಅಂತ ಒಂದು ಇರುತ್ತಪ್ಪ. ನೋ ಸಂದರ್ಭ ಅಂಡ್ ಆಲ್. ನಾನಿರೋದೇ ಹೀಗೆ, ಅವ್ರಿರೋದೇ ಹಾಗೆ. ರಾಜ್, ಅಷ್ಟಕ್ಕೂ ಬಟ್ಟೆ ನನ್ನ ರೆಸ್ಪೆಕ್ಟ್ ಬರೋದು. ರಾಜ್, ನಂಗೆ ಈಗಿರೋಕ್ಕೆ ಇಷ್ಟ, ನಾನು ಚೇಂಜ್ ಮಾಡಲ್ಲ. ನೀನು ನೋಡಿದ್ರೆ ಹಿಂಗೆ, ಅವ್ರು ನೋಡಿದ್ರೆ ಹಾಗೆ. ನಿಮ್ಮಿಬ್ಬರು ಮಧ್ಯ ನಾನು ನಿಮ್ಮಮ್ಮ ಚಟ್ನಿ ಆಗೋಗ್ತಿದ್ದೀವಿ. ಹೊಟ್ಟೆ ಹಸುವಾಗ್ತಿದೆ, ಊಟಕೋಣ ಬರ್ತೀಯಾ? ಅಲ್ಲ ರಕ್ಷ್, ಈ ಮದುವೆನ ನಮ್ಮ ಚೌಟ್ರಿಯಲ್ಲೇ ಮಾಡ್ಬೋದಿತ್ತಲ್ವಾ? ಬಟ್ ಹುಡ್ಗನ ಕಡೆಯವರು ರೆಸಾರ್ಟಲ್ಲೇ ಮದುವೆ ಮಾಡಿ ಅಂತ ಹೇಳಿದ್ರು. ಆಲ್ಸೋ ನಿಮ್ಮ ಚೌಟ್ರೀಸ್ ಎಲ್ಲ ತುಂಬ ದೂರ ಇದೆ ಅಲ್ವಾ? ಅಪ್ಪಂಗೆ ಹೇಳ್ತಿರ್ತೀನಿ, ಹಳೆ ಚೌಟ್ರಿ ಓಡಿಸಿ ರೆಸಾರ್ಟ್ ಮಾಡಿಸೋಣ, ಕಲ್ಯಾಣ ಮಂಟಪನ ರಿನೋವೇಟ್ ಮಾಡಿ ಕನ್ವೆನ್ಷನಲ್ ಹಾಲ್ ಮಾಡೋಣ ಅಂತ. ಆದರೆ ಅವ್ರು ಕೇಳೋದೇ ಇಲ್ಲ. ಧರ್ಮೇಂದ್ರ ರಾವ್ ಚೌಟ್ರಿಯಲ್ಲಿ ಮದುವೆ ಆದರೆ ಸಂಸಾರಗಳು ಸುಖವಾಗಿರುತ್ತೆ ಅನ್ನೋ ನಂಬಿಕೆ ಇದೆ ಅಲ್ವಾ? ಅದೇ ನಂಬಿಕೆನ ಬಂಡವಾಳ ಮಾಡ್ಕೊಂಡು ಬಿಸ್ನೆಸ್ ಮಾಡಬೇಕು. ಆ ಬಿಸ್ನೆಸ್ ನಮ್ಮ ಅಪ್ಪಂಗೆ ಬರಲ್ಲ. ಸಾರಿ ಮ್ಯಾಮ್. ಸಾರಿನಾ? ಯು ಬ್ಲಡಿ. ನಾನ್ ನಿನ್ ಡ್ರೆಸ್ ಬಗ್ಗೆ ಮಾತಾಡ್ದೆ ಅಂತ ನನ್ ಸೀರೆನ ಹಾಳು ಮಾಡಿದ್ಯಾ? ಎಷ್ಟು ಕಾಸ್ಟ್ಲಿ ಸೀರೆ ಗೊತ್ತಾ ನಿನ್ಗೆ? ನೀನ್ 1 ವರ್ಷದ ಸಂಬಳ ಸಾಕಾಗಲ್ಲ ಈ ಸೀರೆನ ಪರ್ಚೇಸ್ ಮಾಡೋದಕ್ಕೆ. ಇಡಿಯಟ್. ಅಮ್ಲಾ ಪ್ಲೀಸ್ ಕಾಮ್ ಡೌನ್, ಬೇರೆ ಸೀರೆ ಇದೆ ಕೊಡ್ತೀನಿ. ಬೇಕಾಗಿಲ್ಲ. ಕೂಲಿ ಕೆಲ್ಸಕ್ಕೆ ಬಂದಿದ್ಯಾ ನೆನ್ಪಿಟ್ಕೋ. ಏನು ರಿವೆಂಜಾ? ಮ್ಯಾಮ್ ನಾನು ಯಾಕೆ? ಶಟ್ ಅಪ್. ನಾನ್ ಮನ್ಸ್ ಮಾಡಿದ್ರೆ ಇಲ್ಲಿರೋದನ್ನೆಲ್ಲ ನಿನ್ ಕೈಲೇ ಕ್ಲೀನ್ ಮಾಡಿಸ್ತೇನೆ. 1 ಸೆಕೆಂಡಲ್ಲಿ ನಿನ್ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತಾಗ ಹೋಗಿ ಮಾಡ್ತೀನಿ. ಶ್ರೀಮಂತರ ಮದ್ವೆ ಮನೆ ಕೆಲ್ಸಕ್ಕೆ ಯಾಕೆ ಬರ್ತೀರಾ ಅಂತ ನನಗೆ ಗೊತ್ತಿಲ್ವಾ? ಒಳ್ಳೆ ಊಟ ಸಿಗುತ್ತೆ, ಅದು ಬಿಟ್ಟಿಯಾಗಿ, ಜೊತೆಗೆ ಸಂಬಳನೂ ಸಿಗುತ್ತೆ. ಉಂಡು ಹೋದ ಕೊಂಡು ಹೋದ ಅನ್ನೋ ಕ್ಯಾಟಗರಿ ನೀವೆಲ್ಲ. ಬ್ಲಡಿ ಲೋ ಕ್ಲಾಸ್ ಸರ್ವೆಂಟ್ಸ್. ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ಮೇಲೆ ಶ್ರೀಮಂತರ ಮನೆ ಕೆಲ್ಸಕ್ಕೆ ಯಾಕೆ ಬರ್ತೀರಾ? ಎಲ್ಲಾದ್ರೂ ಹೋಗಿ ಬೀದಿಯಲ್ಲಿ ಹಾಕೊಂಡು ತಿನ್ಬೇಕು. ನೋಡು, ಇನ್ನೊಂದ್ಸತಿ ನಿನ್ ಮುಖ ತೋರ್ಸಿದ್ರೆ